ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮನೆಗೆ ಕೆಲಸದವರೊಬ್ರು ಕಮ್ಮಿ ಆದ್ರು. ಅಲ್ಲ, ನೀವಿಷ್ಟು ದೊಡ್ಡವರಾಗಿದ್ದೀರಾ, ಆದ್ರೂ ಬ್ಯಾಡ್ ಮ್ಯಾನರ್ಸ್ ಬಿಟ್ಟಿಲ್ವಾ? ಯಾವಾಗ್ಲೂ ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋದು ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಅಥವಾ ನೀವ್ ಸ್ಕೂಲಿಗೆ ಹೋಗಿಲ್ವಾ? ಏಯ್, ನನಗೆ ಎದುರು ಉತ್ತರ ಕೊಡೋಷ್ಟು ದೊಡ್ಡೋಳಾದೇನೆ ನಿನ್ನ. ಏನ್ ಮಾಡ್ತಿದ್ದೀರಾ ನೀವು? ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ನೋಡು, ನೀನ್ ಅಡ್ಡ ಬರ್ಬೇಡ, ಇಲ್ಲ ಅಂದ್ರೆ ಸರಿ ಇರಲ್ಲ. ನೋಡಿ, ನೀವಿಷ್ಟೊತ್ತು ನನ್ನ ಬಗ್ಗೆ ಮಾತಾಡ್ದಾಗ್ಲೂ ನಾನು ಸುಮ್ಮನೆ ಇದ್ದೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಕಲ್ತಿದ್ದೀನಿ. ನಮ್ಮ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತಿರುವಾಗ ದಾರಿಲಿ ಹೋದವರು ಏನಾದ್ರೂ ಮಾತಾಡಿದ್ರೆ ಅದಕ್ಕೆ ಕಿವಿ ಕೊಡಬಾರ್ದು ಅಂತ. ಆದ್ರೆ ನೀವು ಪುಟ್ಟ ಮೇಡಮ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ. ನೋಡು, ಚಿಕ್ಕ ಮಕ್ಕಳು ತಪ್ಪು ಮಾಡಿದಾಗ ನಾನು ತಟ್ಬಿಟ್ಟು ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾರೆ. ಪುಟ್ಟ ಮೇಡಮ್ಗೆ ಈಗಾಗ್ಲೇ ಅವಳ ವಯಸ್ಸಿಗೆ ಮೀರಿದ ಬುದ್ಧಿ ಇದೆ. ಕೆಲವು ಸಲ ಬುದ್ಧಿಗೂ ವಯಸ್ಸಿಗೂ ಸಂಬಂಧನೇ ಇರೋದಿಲ್ಲ. ಏನೇ ಹಾಗಂದ್ರೆ ಎಷ್ಟೇ ಮಾತಾಡ್ತೀಯ ನೀನು? ಮೋಸ ಮಾಡಿ ನಮ್ಮ ಮನೆಗೆ ಬಂದೋಳು ನೀನು. ನನ್ನ ಹತ್ರ ಇವನ್ನೆಲ್ಲ ಇಟ್ಕೋಬೇಡ. ಮಾತನ್ನ ಶುರು ಮಾಡಿದ್ ನೀವೇ. ನಿನ್ನ ಹತ್ರ ಏನೇ ಮಾತು? ನೋಡು, ಅವಳು ನಮ್ಮ ಮನೆ ಮಗು. ನಾನು ಅವಳ ಜೊತೆ ಏನ್ ಬೇಕಾದ್ರೂ ಮಾಡ್ತೀನಿ. ಏ ಹಿತಾಸ್, ಅವಳ ಹತ್ರ ಬರೋದಕ್ಕೂ ನೀವು ಯೋಚನೆ ಮಾಡಬೇಡಿ. ಅವಳದೊಂದು ಕೂದಲು ಸೊಂಕಿದ್ರು ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನ ಮಗಳ ತಂಟೆಗೆ ಬಂದ್ರೆ ಹುಷಾರ್. ತುಂಬಾ ಜಾಸ್ತಿ ಆಯ್ತು ನಿಂದು. ನಿನಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ತೀಯ ಅಂಬಿಕಾ, ದುರ್ಗಾ ನಮ್ಮ ಹಿತಾ ಪರ ಹೇಗೆ ನಿಲ್ತಾಳೆ ಅಂತ. ಅವಳನ್ನ ಅದು ಹೇಗೆ ಮದುವೆ ಆದ್ನೋ ನನಗಂತೂ ಗೊತ್ತಿಲ್ಲ. ಅವಳನ್ನ ನಾನು ಹೆಂಡತಿ ಅಂತ ಒಪ್ಕೊಳ್ಳಿಲ್ಲ. ಆದರೆ ಅವಳು ಹಿತಾಗೆ ಅಮ್ಮನ ಸ್ಥಾನ ಕೊಡ್ಬೋದು ಅಂತ ಖಂಡಿತ ಒಪ್ಕೋತೀನಿ. ಮತ್ತೆ ನನ್ನ ಆಯ್ಕೆ ಅಂದ್ರೆ ಸುಮ್ಮನೆನಾ? ಇದೆಲ್ಲ ಮ್ಯಾಡ್ನೆಸ್ ಆಗಿದ್ದು ಒಂಥರ ಒಳ್ಳೇದಕ್ಕೇನೋ ಅಂತ ಒಂದೊಂದ್ಸತಿ ಅನಿಸುತ್ತೆ. ಯಾಕೆಂದರೆ ದುರ್ಗಾ ಎಡವಡ್ ಥರ ಆಡೋದು ಹಿತಾಗೆ ಇಷ್ಟ ಆಗ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ನಿಸ್ತಾ ಇದೆ. ಆಹಾ, ಮ್ಯಾಡ್ನೆಸ್ ಅಂತ ದೇವಿನ ಕಾಡಿ ಬೇಡಿ ದುರ್ಗಾಪುರಕ್ಕೆ ಹೋಗಿ ಈ ಎಡ್ವರ್ಡ್ ರಾಣಿನ ಬೆಂಗಳೂರಿಗೆ ಕರ್ಕೊಂಬಂದಿದ್ದೆ ನಾನು. ಇದಕ್ಕೆ ನಾನು ಎಷ್ಟು ಹರಸಾಹಸ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನೀವ್ ನೋಡಿದ್ರೆ ಮ್ಯಾಡ್ನೆಸ್ ಅಂತಿದ್ದೀರಾ. ಇದ್ರ ಹಿಂದೆ ನಿಮ್ ಹೆಂಡತಿ ಎಷ್ಟು ಪರಿಶ್ರಮ ಪಟ್ಟಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ಅಲ್ಲ, ಈ ಗಂಡಸ್ರೇ ಹೀಗೆ ಅನ್ಸತ್ತೆ. ಹೆಂಡತಿರು ಒಂದ್ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರು ಬೈಯೋದಕ್ಕೆ ರೆಡಿ ಆಗಿರ್ತಾರೆ. ಅದೇ ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅಪ್ರಿಶಿಯೇಟೇ ಮಾಡಲ್ಲ. ಈ ಮಾಯೊಂದ್ ಅತಿ ಆಯ್ತು. ದುರ್ಗಂಗೆ ಪಾಠ ಕಲಿಸ್ತ್ಯಾ? ಅದಕ್ಕೂ ಮೊದಲು ನಾನ್ ನಿನಗ್ ಪಾಠ ಕಲಿಸ್ತೀನಿ. ಅಂಡ್ ಮಿಸ್ಟರ್ ಶರತ್, ದುರ್ಗಾನ ನೀವ್ ಹೇಗ್ ದೂರ ಇಡ್ತೀರಾ ಅಂತ ನಾನು ನೋಡ್ತೀನಿ. ನೀವೇ ದುರ್ಗಾನ ಇಷ್ಟಪಡೋ ಹಾಗೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಅಂಬಿಕಾನೇ ಅಲ್ಲ. ನೋ ನೋ ನೋ, ನಾನು ಅಂಬಿಕನ್ ಆತ್ಮನೇ. ನೋ ಯಾರ್, ನಾನು ಆ ಚಾಪ್ಟರ್ನ ಇನ್ನೂ ಶುರುನೇ ಮಾಡಿಲ್ಲ.
ಐ ಆಮ್ ಸೋ ಟೆನ್ಸ್ಡ್. I'll call you back later. Tarun, what is this? ರೆಡ್ ರೋಸ್ ಶಾನ್ವಿ, ಸಿಂಬಲ್ ಆಫ್ ಲವ್. Tarun, please. ನಾನು ಇನ್ನ ಪ್ರಪೋಸ್ ಮಾಡಿದ್ದೀನಿ, ನೀನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಅದಕ್ಕೆ ಇದೆಲ್ಲ ಮಾಡ್ಬಿಟ್ಟು ನಿಂಗೆ ರಿಮೈಂಡ್ ಮಾಡ್ಬೇಕಾಗತ್ತೆ. Tarun, I have exams. ಅರೆ ಮೀ ಟು ಶಾನ್ವಿ, ನಾನು ಎಕ್ಸಾಮ್ ಬರೆದಾಗಿದೆ, ಪೇಪರು ಕೊಟ್ಟಾಗಿದೆ, ಅಷ್ಟೇ ರಿಸಲ್ಟ್ಸ್ಗೋಸ್ಕರ ವೇಟ್ ಮಾಡ್ತೀನಿ. Tarun, I'm serious. ಐ ಆಮ್ ಸೀರಿಯಸ್ ಆಸ್ ವೆಲ್ ಶಾನ್ವಿ. ನೋಡು ತರುಣ್, ನಾನು ಇನ್ನೂ ಎಕ್ಸಾಮ್ಗೆ ಪ್ರಿಪೇರ್ ಆಗಿಲ್ಲ. ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಪಾಸ್ ಆಗಲೇಬೇಕು. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಮೂಡಿಲ್ಲ, ಪ್ಲೀಸ್. ಹೋಗು ಶಾನ್ವಿ, ಅದೆಷ್ಟು ದೂರ ಹೋಗ್ತೀಯಾ ಹೋಗು. ಆದರೆ ಒಂದಿನ ಬಂದ್ಬಿಟ್ಟು ತರುಣ್ ಐ ಲವ್ ಯು, ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ನೀನೇ ಬಂದ್ಬಿಟ್ಟು ಕನ್ಫೆಸ್ ಮಾಡ್ತೀಯ. ವೇಟ್ ಅಂಡ್ ವಾಚ್. ಎಲ್ಲ ಸರಿ ಹೋಗೋದ್ರಲ್ಲಿತ್ತು. ನನ್ನ ಶರತ್ ನಡುವೆ ಯಾವುದೇ ಅಡೆತಡೆ ಇಲ್ಲದೆ ಇನ್ನೇನ್ ನಾವಿಬ್ರು ಒಂದಾಗ್ತೀವಿ ಅಂತ ಎಷ್ಟು ಕನ್ಸ್ಕೊಂಡಿದೆ. ಈ ಸ್ಟುಪಿಡ್ ದುರ್ಗಾ ಎಲ್ಲಿಂದ ಬಂದ್ಲೋ? ಇವಳು ಬಂದಾಗಿಂದ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಇನ್ನು ಆಹಿತ ಮೊದ್ಲು ನನ್ನ ಕಂಟ್ರೋಲಲ್ಲಿ ಇದ್ಲು. ಈ ದುರ್ಗಾ ಬಂದಾಗಿಂದ ನನ್ ಮಾತೆ ಕೇಳ್ತಾ ಇಲ್ಲ. ಅವ್ರಿಬ್ರು ಮೊದ್ಲು ತೊಲಗಿದ್ರೇನೆ ನನಗ್ ನೆಮ್ಮದಿ ಅನ್ನೋದು ಸಿಗೋದು. ಶರತ್ ಮತ್ತೆ ನನ್ನ ನಡುವೆ ಇರೋ ಇವರಿಬ್ರಿಗೂ ಒಂದ್ ಗತಿ ಕಾಣಿಸ್ಬೇಕು. ದುರ್ಗನ್ ಮುಖ ಹಾಳಾಗ್ಲಿ ಅಂತ ಇದೇ ಮೇಕಪ್ ಬಾಕ್ಸ್ನ ಅವಳಿಗೆ ಕೊಟ್ಟಿದ್ದೆ ಅಲ್ವಾ ನೀನು? ಈಗ ಆದ್ರೂ ರುಚಿ ನೀನ್ ನೋಡು. ನಾನ್ ಪ್ರೀತಿ ಮಾಡೋರ್ಗೆ ಕಾಟ ಕೊಟ್ರೆ ನಾನ್ ಸುಮ್ಮನಿರ್ತೀನಿ ಅಂತ ಅದ್ ಹೇಗ್ ಅನ್ಕೊಂಡೆ ನೀನು?